ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಪತ್ತು. ನಿಲ್ದಾಣದ ಪಕ್ಕ ತಲೆ ಎತ್ತಿ ನಿಂತಿದೆ ಅನಧಿಕೃತ ಕೈಗಾರಿಕೆಗಳು. ಕೃಷಿ ಜಮೀನಿನಲ್ಲೇ ಕೈಗಾರಿಕೆ ಸ್ಥಾಪನೆಗೊಂಡು ಜಿಲ್ಲಾಡಳಿತ ಮಾತ್ರ ಸೈಲೆಂಟ್ ಆಗಿದೆ. ಅವಘಡ ಆಗುವ ಮುನ್ನವೇ ಎಚ್ಚೆತ್ತುಕೊಳ್ಳಿ ಅಂತ ಹುಬ್ಬಳ್ಳಿ ಜನ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಪತ್ತು ಎದುರಾಗ್ತಾ ಇದೆ. ಯಾಕಂದ್ರೆ ಈ ನಿಲ್ದಾಣದ ಪಕ್ಕದಲ್ಲೇ ತಲೆ ಎತ್ತಿ ನಿಂತಾ ಇದೆ ಅನಧಿಕೃತ ಕೈಗಾರಿಕೆಗಳು. ಕೃಷಿ ಜಮೀನು, ಆ ಕೃಷಿ ಜಮೀನಿನಲ್ಲೇ ಕೈಗಾರಿಕೆ ಸ್ಥಾಪನೆ ಆಗಿರೋದು. ಹಾಗಿದ್ರೂ ಕೂಡ ಜಿಲ್ಲಾಡಳಿತ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ, ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ, ಎಚ್ಚರಿಕೆಯನ್ನು ನೀಡಿಲ್ಲ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಏನಾದರೂ ಸಮಸ್ಯೆ ಆಗೋವರೆಗೂ, ಯಾರಿಗಾದರೂ ಆಪತ್ತು ಎದುರಾಗೋವರೆಗೂ ಜಿಲ್ಲಾಡಳಿತ ಹೀಗೆ ಇರತ್ತಾ? ಯಾಕೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಜಿಲ್ಲಾಡಳಿತವೂ ಇದ್ರ ಜೊತೆಗೆ ಶಾಮೀಲಾಗಿದೆಯಾ? ಅನುಮಾನ ಹುಟ್ಕೊಳ್ತಾ ಇದೆ. ಸಾರ್ವಜನಿಕರು ಇದೀಗ ಅಸಮಾಧಾನವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ಸ್ ಆಗಬೇಕು, ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿರುವಂಥದ್ದು. ಈ ವಿಷಯವಾಗಿ ವಿಮಾನಕ್ಕೇನಾದರೂ ಅಪಘಾತ ಮತ್ತು ಪ್ಯಾಸೆಂಜರ್ ಏನಾದರೂ ಕೂಡ ಅದಕ್ಕೆ ಸರ್ಕಾರಿ ಹೊಣೆಗಾರು ಒಂದು ಕಡೆ. ಆದರೆ ಹುಬ್ಬಳ್ಳಿಯಲ್ಲಿ ಏನು ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಕ್ಕಪಕ್ಕದಲ್ಲಿ ನಮ್ಮ ಕೃಷಿ ಭೂಮಿಗಳಲ್ಲಿ ಅನಧಿಕೃತವಾಗಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿಕೊಂಡು ರಾಜಾರೋಷವಾಗಿ ಇವರ ಸರ್ಕಾರ ತೆರಿಗೆ ಬೊಕ್ಕಸಕ್ಕೆ ಹಣವನ್ನು ಖಜಾನೆಗೆ ಇದು ಮಾಡೋದಕ್ಕೆ ಕೊರತೆ ಆದ್ರೂ ಕೂಡ ಸರ್ಕಾರ ಕಣ್ಣಿದ್ರೂ ಕೂಡ ಕಾಣದಂತೆ ವರ್ತಿಸಿ ಇವತ್ತು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದ್ದೇನೋ ಒಂದು ಸಂತೋಷ. ಆದರೆ ಅದರ ಸುತ್ತಮುತ್ತವಾಗಿ ಏನು ಅನಧಿಕೃತ ಕೈಗಾರಿಕೆ ಉದ್ಯಮಿಗಳು ಯಾವುದೇ ಸರ್ಕಾರಕ್ಕೆ ತೆರಿಗೆ ಕಟ್ಟದನೆ ಮಾಡಿದ್ರೆ ನಮಗೆ ಯಾರು ಏನು ಮಾಡೋರಿಲ್ಲ ಅಂತ ಹೇಳಿ ನೀವು ಉದ್ಯಮ ಮಾಡ್ತಾಯಿದ್ರಿ. ಅದಕ್ಕೆ ನಾನು ಖಂಡಿಸ್ತೇನೆ. ಕೃಷಿ ಜಮೀನವನ್ನು ಅಲ್ಲಿ ಮಾಡಬಾರ್ದಂತ ಕಾಯ್ದೆ ಇದ್ರೂ ಕೂಡ ನಮಗೇನು ಮಾಡ್ತಾರೆ ಕಂದಾಯ ಇಲಾಖೆ ಅನ್ನೋ ವಿಚಾರ ಇಟ್ಕೊಂಡು ತಹಸೀಲ್ದಾರ್ ಸಾಹೇಬರು ಕೂಡ ನಿಧಿಗಣಗದಾರ, ಅಲ್ಲಿ ತಲಾಟಿಯವರು ನಿಧಿಗಣಗದಾರ, ಆರ್ ಐ ಅವರು ನಿಧಿಗಣಗದಾರ. ನೀವು ನಿದ್ದೆ ಮತ್ತು ಚಳಿ ಬೀಳಿಲ್ಲ ಅಂದ್ರೆ ನಾವು ಬಡಗಿ ತೊಗೊಂಡು ಎಬಿಸಿ ಅದನ್ನು ಬಂದ್ ಮಾಡಿಸ್ಬೇಕಂತೇಳಿ ನಿಮ್ಮ ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಹಾಕ್ಬೇಕಾಗತ್ತಾ. ಅದು ಹಂಗೆ ಆಗ್ಬಾರ್ದಪ್ಪ ಅಂದ್ರೆ ನೀವು ಎಚ್ಚೆತ್ತುಕೊಂಡು ಕೈಗಾರಿಕೆ KIDBಯಿಂದ ಸಾಕಷ್ಟು ಭೂಮಿ ಖಾಲಿ ಬಿದ್ದರೂ ಕೂಡ ಅಲ್ಲಿ ಇವರು ಕೈಗಾರಿಕೆ ಮಾಡಿದೆ. ಇವತ್ತು ಕೃಷಿ ಭೂಮಿ ಕೈಗಾರಿಕೆ ಮಾಡಿದ ಉದ್ದೇಶ ಏನು, ಅಧಿಕಾರಿಗಳ ಇದರ ಪಾತ್ರ ಏನು, ನೀವು ಇದನ್ನು ಎಚ್ಚೆತ್ತುಕೊಂಡು ಕೃಷಿ ಭೂಮಿಯಲ್ಲಿ ನಡೆದಂಥ ಅನಧಿಕೃತ ಕೈಗಾರಿಕೆ ಬಂದ್ ಮಾಡಿ ಅವಕನ್ನು ಸೀಜ್ ಮಾಡಿ ಅವ್ರಿಗೆ ದಂಡ ಹಾಕಿ ಈ ವಿಮಾನ ಸುರಕ್ಷತೆ, ಸುತ್ತಮುತ್ತ ವಿಮಾನ ನಿಲ್ದಾಣ ಸುರಕ್ಷತೆಯನ್ನು ಕೂಡ ಇದರ ಕಾಪಾಡಬೇಕಂತ ನಾನು ಒತ್ತಾಯನ ಮಾಡ್ತೀನಿ. ಅದಕ್ಕೆ ಇದೇ ರೀತಿ ನೀವು ಮುಂದುವರೆದ್ರೆ ತಹಸೀಲ್ದಾರ್ ಕಚೇರಿ ಮುಂದೆ ಬಂದು ಕೈಗಾರಿಕೆ ಮಾಡುವಂಥ ಕಾಲ ನಾನೇ ಬಂದು ಅಲ್ಲೊಂದು ಕೈಗಾರಿಕೆ ಎಲ್ಲ ಮೋಡ್ಕ ತಯಾರು ಮಾಡುವಂಥ ಕೆಲಸ ಈ ಸಂಜೀವ್ ಮಾಡ್ತಾನಂತ ಈ ಸಂದರ್ಭನ ಹೇಳ್ತೇನೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲಿ ಅನಧಿಕೃತವಾಗಿ ಕೈಗಾರಿಕಾ ಉದ್ಯಮಗಳು ಸ್ಥಾಪನೆ ಆಗಿದ್ದಾವೆ. ಅಂಥ ಅನಧಿಕೃತ ಕಂಪನಿಗಳಿಂದ ಧೂಳ ಜಾಸ್ತಿ ಆಗ್ತಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿಯುವಂಥ ವಿಮಾನಗಳಿಗೆ ಧೂಳದಿಂದ ಭಾಳ ತೊಂದರೆ ಆಗ್ತಿದೆ, ಅನಾನುಕೂಲತೆ ಆಗ್ತಿದೆ. ಆ ಒಂದು ಹೆಸರನ್ನು ಕೆಡ್ತಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ. ಈ ಒಂದು ಅನಾಹುತಕ್ಕೆ ಪೂರ್ತಿ ಹೊಣೆಗಾರರಾಗಿ ಜಿಲ್ಲಾಡಳಿತ ಇದನ್ನು ವಹಿಸಿಕೊಳ್ಳುತ್ತೆ. ಈ ಒಂದು ಅನಾಹುತಕ್ಕೆ ಕಾರಣಭೂತರಾದಂಥ ಜಿಲ್ಲಾಡಳಿತವು ಕೂಡಲೇ ಎಚ್ಚೆತ್ತುಕೊಂಡು ವಿಮಾನ ನಿಲ್ದಾಣದಲ್ಲಿ ಅಕ್ಕಪಕ್ಕದಲ್ಲಿ ತಲೆ ಎತ್ತಿ ನಿಂತಹ ಈ ಕೈಗಾರಿಕಾ ಉದ್ಯಮಿಗಳನ್ನು ಕೂಡಲೇ ಬಂದ್ ಮಾಡಬೇಕು. ಮತ್ತು ಅದರಿಂದ ಬರುವಂಥ ಬೊಕ್ಕಸಕ್ಕೆ ಹಣ ದುರುಪಯೋಗ ಆಗ್ತದೆ. ಈ ಒಂದು ದುರುಪಯೋಗದಿಂದ ಸರ್ಕಾರಕ್ಕೆ ಹಾನಿ ಆಗ್ತದೆ. ಆಮೇಲೆ KIDBಯಿಂದ ಸಾಕಷ್ಟು ಹೊಲಗಳಿದಾವೆ, ಅಂಥಲ್ಲೇ ಇವರು ಕೈಗಾರಿಕಾ ಉದ್ಯಮ ಸ್ಥಾಪನೆ ಮಾಡಲಿ ಅಂತೇಳಿ ನಾವು ಇಲ್ಲಿ ಕೃಷಿ ಜಮೀನ ಮಾಡಬಾರ್ದು, ಕೃಷಿ ಜಮೀನಲ್ಲಿ ಮಾಡಬಾರ್ದು. ಯಾಕಂದ್ರೆ ಧೂಳು ಆಗ್ತಿದೆಯಲ್ಲ, ಧೂಳು ಆತಂದ್ರೆ ವಿಮಾನಕ್ಕೆ ಬಂದು ಇಳಿಯುವಂಥ ವಿಮಾನಗಳಿಗೆ ಭಾಳ ತೊಂದರೆ ಆಗ್ತಿದೆ, ಅನಾಹುತಗಳು ಆಗ್ತವೆ. ಈ ಅನಾಹುತ ತಪ್ಪಿಸ್ಬೇಕಂದ್ರೆ ಜಿಲ್ಲಾಡಳಿತ ಈ ಯೋಜನೆ ಹಾಕಬೇಕು, ಬಂದ್ ಮಾಡಬೇಕು.